ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಇಲ್ಲಿ ಒಂದು ಫಿಶ್ ಫ್ರೈ ಮಾಡಿ ಅಂದರೆ ಸ್ವಲ್ಪನೇ ಇದು ಸಿಂಪಲ್ ಆದಂಥ ಒಂದು ಮಸಾಲದಲ್ಲಿ ನಾವು ಇವತ್ತೊಂದು ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವೀಗ ಮ್ಯಾರಿನೇಟ್ ಮಾಡಿಡೋಣ್ರಿ. ಫಸ್ಟಿಗೆ ನಮಗೆ ಇದಕ್ಕೆ ಒಂದು 2 ಸ್ಪೂನಷ್ಟು ಹುಣಸೆ ರಸ ಬೇಕು. ಹುಣಸೆ ರಸ, ಸ್ವಲ್ಪ ಅರಿಶಿಣವನ್ನು ತೊಗೋತಾ ಇದ್ದೀನಿ ರೀ. ಸ್ವಲ್ಪನೇ ಅರಿಶಿಣವನ್ನು ಹಾಕೊಳ್ಳೋಣ. ನೋಡ್ಬೋದು ನಾವು ಅರಿಶಿಣವನ್ನು ಹಾಕಿದ್ದೀರಿ. ಸ್ವಲ್ಪನೇ ಇದಕ್ಕೆ ಉಪ್ಪನ್ನು ಹಾಕ್ತಿದ್ದೇವೆ. ಇದು ಸ್ವಲ್ಪ ಹುಳಿ ಮತ್ತು ಉಪ್ಪು ಮತ್ತು ಅರಿಶಿಣ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋಕ್ಕೆ ನಾವು ಇದನ್ನು ಮ್ಯಾರಿನೇಟ್ ಮಾಡೋಣ. ಇದು ಫ್ರೆಶ್ ಮೀನು. ಇಂಥವು ಮೀನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ನಾವು ಸ್ವಲ್ಪ ತಿಟ್ಟರೆ ಸ್ವಲ್ಪ ಉಪ್ಪು ಹುಳಿ ಹಿಡಿತದ್ರಿ. ಹಾಗಾಗಿ ಇದನ್ನು ಮ್ಯಾರಿನೇಟ್ ಮಾಡಿದ್ಮೇಲೆ ಇದಕ್ಕೆ ನೋಡಿರಿ, ಇವಾಗ ನಾವು ಅಚ್ಚ ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿದು ಪುಡಿಯನ್ನು ಹಾಕ್ತಾಯಿದ್ದೇವೆ. ಖಾರಕ್ಕೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಡ್ರಿ. ಸ್ವಲ್ಪನೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಸಹ ನಾವು ಚೆನ್ನಾಗಿ ನಮ್ಮ ಮೀನಿಗೆ ಮ್ಯಾರಿನೇಟ್ ಮಾಡೋಣ. ಇದು ಫುಲ್ಲು ಮೀನೆಲ್ಲ ಚೆನ್ನಾಗಿ ನಮಗೆ ಮ್ಯಾರಿನೇಟ್ ಆಗಬೇಕು. ನಾನು ಇದು ರವೆ ಏನೂ ಹಾಕೋದಿಲ್ಲ. ಇದು ಒಂಥರ ನಮ್ಮದು ಮ್ಯಾರಿನೇಟು. ಒಳಗಡೆ ಚೆನ್ನಾಗಿ ಸ್ಟಫಿಂಗ್ ನಾವು ಪೂರ್ತಿ ಇಲ್ಲಿ ತನಕನೂ, ಅಂದರೆ ನಮಗೆ ಒಂದು ಕಡೆಗೆ ಉಪ್ಪು ಮತ್ತು ಒಂದು ಕಡೆಗೆ ಖಾರ ಆಗೋದಿಲ್ಲ. ಹಾಗಾಗಿ ನೋಡ್ಬೋದು ನೀವು, ನಾನು ಎಲ್ಲ ಕಡೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುತ್ತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರು ಬೇರೆ, ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೇನೆ ಮ್ಯಾರಿನೇಟ್ ಮಾಡೋಕ್ಕೆ. ಈಗ ನೀವು ನೋಡ್ಬೋದು ನಮ್ಮದು ಮ್ಯಾರಿನೇಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ರೀ. ಈಗ ಇದ್ರದ್ದು ಒಂದು ವಿಶೇಷ ಏನಂತಂದ್ರೆ ನೋಡಿರಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನಾನು ಮ್ಯಾರಿನೇಟ್, ಅಂದರೆ ಇದು ನಮಗೆ ಕೊತ್ತಂಬರಿ ಸೊಪ್ಪನ್ನು ಇದು ಹತ್ತಿರಬೇಕು. ಹಾಗಾಗಿ ಇದ್ರ ಜೊತೆ ಒಳಗೆ ಮತ್ತು ಹೊರಗೆ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕಿಬಿಟ್ಟು, ಕೊತ್ತಂಬರಿ ಸೊಪ್ಪು ಒಟ್ಟು ನಮಗೆ ಮೀನು ಜೊತೆಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ನೋಡ್ಬೋದು ನೀವು, ನೋಡಿರಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ. ನಾವು ಇದಕ್ಕೆ ಧನಿಯಾ ಪುಡಿ ಹಾಕಿಲ್ಲ. ಧನಿಯಾ ಪುಡಿ ಬದಲೇ ನಾವು ಈ ಥರ ಕೊತ್ತಂಬರಿ ಸೊಪ್ಪನ್ನು ಈ ಥರ ಚೆನ್ನಾಗಿ ಇದಕ್ಕೆ ಮ್ಯಾರಿನೇಟ್ ಮಾಡಬೇಕು. ಒಳಗೆ ಮತ್ತು ಫುಲ್ಲು ಹೊರಗಡೆ ಎಲ್ಲ ನೋಡ್ಬೋದು ನೀವು. ಇದೊಂದು ಮ್ಯಾರಿನೇಟ್ ಮಾಡಿದ್ಮೇಲೆ ಒಂದು 10 ನಿಮಿಷಗಳ ಕಾಲ ನಾನು ಬಿಡ್ತೀನಿ. ನೀವು ನೋಡ್ಬೋದು ರೀ, ನಮ್ಮದು ಫಿಶ್ಶು ಮ್ಯಾರಿನೇಟ್ ಮಾಡಿ ಈಗ ನಾವು 10 ನಿಮಿಷಗಳ ಕಾಲ ಬಿಟ್ಟಿದ್ದೇವೆ. ನಾನಿಲ್ಲಿ ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಈ ಬಾಣಲೆಗೆ ನಾನಿವಾಗ ಆಯಿಲನ್ನು ಹಾಕೋತಾ ಇದ್ದೇನೆ. ಈಗ ನೋಡಿರಿ, ನಾನಿಲ್ಲಿ ಕಾರ್ನ್ಫ್ಲವರನ್ನು ಇಟ್ಕೊಂಡಿದ್ದೇನೆ. ನಾವು ಮ್ಯಾರಿನೇಟ್ ಮಾಡಿದ್ದೇವೆ ನೋಡಿರಿ ನಮ್ಮ ಫಿಶನ್ನು. ಇದರೊಳಗೆ ಚೆನ್ನಾಗಿ ನಾವು ಈ ಥರ ಡಿಪ್ ಮಾಡೋಣ. ನಮ್ಮದು ಚೆನ್ನಾಗಿ ಒಳಗಡೆ ಮತ್ತು ಮೇಲ್ಗಡೆ ಎಲ್ಲ ಚೆನ್ನಾಗಿ ಈಗ ನೋಡಿರಿ, ನಮ್ಮದು ಈ ಥರ ನಾವು ಕಾರ್ನ್ಫ್ಲವರ್ನಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಈ ಥರನೇ. ಈಗ ನಮ್ಮದು ಇಲ್ಲಿ ಆಯಿಲು ಬಿಸಿಗೆ ಇಟ್ಕೊಂಡಿದ್ದೇವೆ. ನೋಡ್ಬೋದು ನಮ್ಮದು ಆಯಿಲು ಬಿಸಿ ಆಗಿದೆ. ನೋಡ್ಬೋದು ನಮ್ಮದು ಆಯಿಲು ಬಿಸಿ ಆಗಿದೆ. ಈಗ ನಾನು ಈ ಫಿಶನ್ನು ಬಿಡ್ತಾಯಿದ್ದೀನಿ ರೀ. ನಾವು ಮೊದಲೇ ಮ್ಯಾರಿನೇಟ್ ಮಾಡಿರ್ತೀವಿ ನೋಡಿರಿ, ಹಾಗಾಗಿ ಸ್ವಲ್ಪ ಈ ಥರನೇ ತಿರುಗಿಸೋಣ. ನೋಡ್ಬೋದು ನಮ್ಮದು ಫಿಶ್ಶು
ಚೆನ್ನಾಗಿ ಫ್ರೈ ಆಗ್ತದೆ. ನಾವು ಇನ್ನೊಂದು ಫಿಶನ್ನು ಇದೇ ಥರನೇ ಮ್ಯಾರಿನೇಟ್ ಮಾಡ್ಕೊಂಡಿದ್ದು ನೋಡ್ಬೋದು ನೀವು. ಈಗ ಇದರಲ್ಲಿ ತಗೊಂಡ್ರಿ ನಮ್ಮದು ಮೊದಲನೇ ಫಿಶ್ಶು ಆಗಿದೆ. ಈಗ ಇದು ಎರಡನೇ ಫಿಶ್ಶು. ನೀವು ನೋಡ್ಬೋದು ನಮ್ಮದು ಫಿಶ್ದು ಚೆನ್ನಾಗಿ ಒಳ್ಳೆ ಒಂದು ಪರಿಮಳ ಬರ್ತಾಯಿದೆ ರೀ. ನೋಡಿರಿ ನಮ್ಮ ಫಿಶ್ಶು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೇವೆ ನೋಡಿರಿ. ಹೀಗಾಗಿ ಇದು ನಾವೇನು ಕಟ್ ಮಾಡಿದ್ದೇವೆ ನೋಡಿರಿ, ಇವೆಲ್ಲ ಸ್ವಲ್ಪ ಓಪನ್ ಆಗಿನೇ ಇದ್ದಾವೆ. ಅಂದರೆ ನಮಗೆ ಫಿಶ್ಶು ಚೆನ್ನಾಗಿ ಹಿಂದೆ ಮುಂದೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡ್ಬೋದು ನೀವು, ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ, ತುಂಬ ಟೇಸ್ಟಾಗಿಯೂ ಇರುತ್ತೆ. ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತದೆ. ಈಗ ನೀವು ನೋಡ್ಬೋದು, ನಾನು ಫಸ್ಟಿಗೆ ಹಾಕಿದ್ದೆ ನೋಡಿರಿ, ಅದು ಮೀನು ಫ್ರೈ ಆಗಿದೆ. ಇವಾಗ ಇದನ್ನು ನೋಡ್ಬೋದು ನೀವು, ನಮ್ಮದು ಇದನ್ನು ಸಹ ಫ್ರೈ ಆಗಿದೆ. ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಾಗಿರುತ್ತೆ. ನೀವು ನೋಡಿರಿ, ಒಂದು ಸತಿ ಮಾಡಿ. ಈಗ ನೀವು ನೋಡ್ಬೋದು ರೀ, ನಾನಿಲ್ಲಿ ಸ್ವಲ್ಪ ಚಿರೋಟಿ ರವೆಯನ್ನು ಇಟ್ಕೊಂಡಿದ್ದೇನೆ. ಈಗ ನಾವು ಈ ಒಂದು ಫಿಶ್ ಫ್ರೈ ಚಿರೋಟಿ ರವದಲ್ಲಿ ಮಾಡಿ ನೋಡೋಣ. ಈ ಕಾರ್ನ್ಫ್ಲವರ್ದಾಗ ಮಾಡಿದ್ದೆ ನೋಡಿರಿ, ಈ ಥರನೇ ಇದನ್ನೂ ಒಂದ್ಸರಿ ತುಂಬ ಈಸಿಯಾಗಿ ಆಗುತ್ತೆ. ಇದು ನಮಗೆ ಫ್ರೈ ಆಗಬೇಕಾದ್ರೆ ಇದ್ರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು ನಮ್ಮದು ಬೇಯ್ತಾ ಇದೆ. ಇನ್ನೊಂದು ಸಹ ನಾನು ಬಿಡ್ತಾ ಇದ್ದೀನಿ. ಇದು ಬೇಗ ಬೇಯಿಬಿಡ್ತದೆ, ಯಾಕಂದರೆ ಸಣ್ಣ ಫ್ರೈ ಮಾಡ್ತಾ ಇದ್ದೀವಲ್ಲ. ಈಗ ನಮ್ಮದು ಒಂದು ಸೈಡು ಆಗಿದೆ ರೀ. ಈಗ ಇನ್ನೊಂದು ಸೈಡು ತಿರುಗಿಸಿ ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು, ಒಂದು ಕಡೆಗೆ ಈ ಥರ. ಈಗ ನೀವು ನೋಡ್ಬೋದು ರೀ, ನಮ್ಮದು ಈ ಸೈಡು ತಿರುಗಿಸಿ ಹಾಕೋಣ. ಇದು ಫ್ರೈ ಮಾಡೋಕ್ಕೆ ಒಂದು 4 ರಿಂದ 5 ನಿಮಿಷಗಳ ಕಾಲ, ಅಂದರೆ ಒಂದು ಸೈಡು 3 ನಿಮಿಷ, ಇನ್ನೊಂದು ಸೈಡು 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಮ್ಮದು ಇದು ರೆಡಿ ಆಗಿದೆ ರೀ. ನಾನು ಇದನ್ನು ಇವಾಗ ತೆಗಿತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಫಿಶ್ ಫ್ರೈ ರೆಡಿ ಆಗಿದೆ. 2 ರವೆಯಲ್ಲಿ ಮಾಡಿದ್ದೀನಿ ರೀ, ಮತ್ತು 2 ಕಾರ್ನ್ಫ್ಲವರಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಬಂದಿತ್ತಲ್ಲ.